ನಮಸ್ಕಾರ ಎಲ್ಲರಿಗೂ. ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದ್ ದೋಸೆ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಕೇವಲ ಅವಲಕ್ಕಿ ಮತ್ತು ಚುರುಟಿ ರವೆಯಿಂದ ಮಾಡಬಹುದು. ತುಂಬ ಈಸಿಯಾಗಿ ಹೆಲ್ತಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಮಾಡಬಹುದು. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿರೋದು. ಮಿಕ್ಸಿಂಗ್ ಬೌಲ್ಗೆ 1 ಕಪ್ನಷ್ಟು ಚುರುಟಿ ರವೆ ತೊಗೊಂಡಿರೋದು. ನೋಡಿ, ಫಸ್ಟು ನೀಟಾಗಿ ಸೋದಿಸ್ಕೋಬೇಕು. ಹುಳ ಈ ಥರ ಏನು ಇರಬಾರ್ದು ಅಂತೇಳಿ ನೀಟಾಗೆಲ್ಲ ನೋಡಿ ಆಗಿದೆ. ಇದು ನೋಡಿ ಈ ಥರ ಬಂದಿದೆ. ನೆಕ್ಸ್ಟ್ ನಾನು ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಒಳಗಡೆ ಧೂಳು ಅಲ್ಲೆಲ್ಲ ಇರುತ್ತೆ. ನೀಟಾಗಿ ಸೋದಿಸ್ಕೊಂಡು ನಾನು ವಾಶ್ ಮಾಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನೀರು ಹಾಕಿ ನೀಟಾಗಿ ಒಂದು 2 ಸರಿ ಇಲ್ಲಾಂದ್ರೆ 3 ಸರಿ ಆದರೂ ವಾಶ್ ಮಾಡಬೇಕು. ಡಸ್ಟ್ ಎಲ್ಲ ಇರುತ್ತಲ್ವ, ಹಾಗಾಗಿ ನಾನು ನೀಟಾಗಿ ವಾಶ್ ಮಾಡಿ ಆಯಿತು. ಈಗ ನೋಡಿ, ಅವಲಕ್ಕಿನೂ ಸೇರಿಸ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ ನಂತರ ನಾನು ಒಂದು ಅರ್ಧ ಕಪ್ನಷ್ಟು, ಅರ್ಧ ಇಲ್ಲಾಂದರೆ 3/4 ಕಪ್ ತೊಗೋಬೋದು ನೀವು. ಇಷ್ಟು ಮೆಜರ್ಮೆಂಟಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರಂಥ ಮೊಸರನ್ನ ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ನೋಡಿ, ಮನೆಯಲ್ಲೇ ರೆಡಿ ಮಾಡಿದ್ದಂದರೆ ಸ್ವಲ್ಪ ಹುಳಿ ಇರುತ್ತೆ. ನೀವು ಹೊರಗಡೆ ತಂದಿದ್ದಾದರೆ ಹುಳಿ ಕಡಿಮೆ ಇರುತ್ತೆ. ಹುಳಿ ಕಡಿಮೆ ಇದ್ದರೆ ನೀವು ಒಂದು 3/4 ಕಪ್ಪಷ್ಟು ತೊಗೊಳ್ಳಿ. ಮನೆಯಲ್ಲೇ ಆದರೆ ನೀವು ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡ್ರೆ ಸಾಕು. ಈಗ ನಾವು ಮೊಸರನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ನಿಮಗೆ ನೀರಿನ ಕ್ವಾಂಟಿಟಿ ಕಡಿಮೆ ಅನಿಸಿದರೆ ನೋಡಿ, ಈ ಥರ ಒಣಗಿದ್ದರೆ ನೀವು ನೀರನ್ನ ಬೇಕಾದರೆ ಆ್ಯಡ್ ಮಾಡ್ಬೋದು. ಯಾಕಂದರೆ ಈ ಥರ ಒಣಗಿದ್ದರೆ ನೆನೆಯೋಕ್ಕೆ ಸರಿ ಹೋಗಲ್ಲ. ರವೆನೂ ನೆನೆಬೇಕು, ಅವಲಕ್ಕಿನೂ ನೆನೆಬೇಕು. ಮಿಕ್ಸಿಗೆ ಹಾಕಿದ ಮೇಲೆ ನುಣ್ಣಗೆ ಬರಬೇಕು ಅಂತಂದರೆ ಜಾಸ್ತಿ ನೀರು ಹಾಕಿಬಿಟ್ಟು ನೆನೆ ಇಡಬೇಕು. ನೋಡಿ, ನಾವು ಸ್ವಲ್ಪನೇ ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಈ ಒಂದು ಅದಕ್ಕೆ ನಾನು ನೆನೆಸಿಟ್ಟಿದ್ದೀನಿ. ಅಂದರೆ ಇದನ್ನು ನಾವು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ. ಟೈಮ್ ಇಲ್ಲ ಅಂತಂದರೆ ಒಂದು 10 ಇಲ್ಲಾಂದರೆ 20 ನಿಮಿಷ ಅಂತೂ ಕಂಪಲ್ಸರಿ ನೆನೆಸಿಡಬೇಕು. ಈ ಥರ ನೆನೆಸಿಟ್ರೇ ಚೆನ್ನಾಗಿ ಮಿಕ್ಸಿಗೆ ಹಾಕಿದ್ರಾಗ ಗಂಟಾಗೆಲ್ಲ ಬರಲ್ಲ. ರವೆ ಇದು ಅವಲಕ್ಕಿ ನೀಟಾಗಿ ಮಿಕ್ಸ್ ಆಗುತ್ತೆ. ನಾನು ಆಲ್ರೆಡಿ 1 ಟೈಮ್ ಟ್ರೈ ಮಾಡಿದ್ದೆ. ಫಸ್ಟ್ ಟೈಮು ಚೆನ್ನಾಗಿ ಬಂದಿರಲಿಲ್ಲ. ಅವಲಕ್ಕಿ ಎಲ್ಲ ಗಂಟಾಗಿ ಬಂದಿತ್ತು ಮಿಕ್ಸಿ ಜಾರಲ್ಲಿ. ಹಾಗಾಗಿಬಿಟ್ಟು ನಾನು ಒಂದು ಅರ್ಧ ಗಂಟೆ ಆದ್ರೂ ನಾನು ನೆನೆ ಇಡ್ತೀನಿ. ನೆನೆ ಇಟ್ಟಾಯಿತು. ಒಂದು ಅರ್ಧ ಗಂಟೆ ಆದಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ಫಸ್ಟು ನೆನೆಸಿಟ್ಟಿರುವಂಥ ಹಿಟ್ಟು ಹಾಕಿಬಿಟ್ಟು, ನನಗೆ ದೋಸೆ ಹಿಟ್ಟನ್ನು ಅದಕ್ಕೆ ಬೇಕು ಆ ಥರ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನುಣ್ಣಗೆ ರುಬ್ಕೊಂಡು ನಾವು ಈ ಒಂದು ಬೆಟರ್ ರೆಡಿ ಮಾಡ್ಕೋಬೇಕು. ನೋಡಿ, ದೋಸೆ ಹಿಟ್ಟನ್ನು ಅದಕ್ಕೆ ರೆಡಿ ಆಗಬೇಕು ಆ ಥರ ನಾವು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಗಂಟೆ ನೆನೆಸಿಟ್ರೆ ನೋಡಿ, ಎಲ್ಲೆಲ್ಲೂ ಗಂಟಾಗಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೀವು ಒಮ್ಮೆ ಆದರೂ ಟ್ರೈ ಮಾಡಿ. ಇದೇ ಥರನೇ ಒಂದು ಅರ್ಧ ಗಂಟೆ ನೆನೆಯಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು 5 ನಿಮಿಷ ಇಲ್ಲಾಂದರೆ 10 ನಿಮಿಷ ಆದರೆ ತುಂಬ ಕೆಟ್ಟೋಗ್ಬಿಡುತ್ತೆ. ಹಿಟ್ಟು ಮಾತ್ರ ಸರಿಗೆ ಬರಲ್ಲ. ನೋಡಿ, ಈ ಥರ ನಾವು ರೆಡಿ ಆಯಿತು. ಈಗ ನಾನು ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅದು ನೆನೆಯೋದ್ರೊಳಗೆ ನಾವು ಈ ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿ ನಮಗೆ ಏನೇನು ಬೇಕೋ ಇದರಲ್ಲಿ ನಾವು ಬೇಕಾದಷ್ಟು ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಮಾಮೂಲಿ ಈರುಳ್ಳಿ, ಹಸಿ ಕೊತ್ತಂಬರಿ ಆ ಥರ ಎಲ್ಲ ನಮ್ಗೆ ಏನು ಬೇಕೋ ಅದು ಆ್ಯಡ್ ಮಾಡ್ಬೋದು. ನಾನು ಒಂದು 3 ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಇಷ್ಟು ನಾನು ತೊಗೊಂಡಿರೋದು. ಇನ್ನು ನಾನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ರೆಡಿ ಮಾಡಿಟ್ಟಿರೋದು. ಈಗ ನಾನು ಈ ಒಂದು ದೋಸೆ ಹಿಟ್ಟಿಗೂ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾನು ಸ್ವಲ್ಪ ಉಪ್ಪನ್ನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕು ಅಂತಂದರೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಡಯಟ್ ಮಾಡೋರಿಗಂತೂ ತುಂಬ ಯೂಸ್ ಆಗುತ್ತೆ ಅಂತ ಒಂದು ಇವತ್ತು ನಾನು ಡಯಟ್ ಫುಡ್ಡನ್ನ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹಾಕಿ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ಸೈಡ್ ಎತ್ತಿಡೋಣ. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸಣ್ಣದಾಗಿರುವಂಥ ಕಡಾಯಿ ಇಟ್ಟಿದ್ದೀನಿ. ನಿಮ್ಮ ಕಡೆ ಒಗ್ಗರಣೆ ಬೌಲ್ ಇದ್ದರೆ ಆ ಒಗ್ಗರಣೆ ಬೌಲಲ್ಲಾದ್ರೂ ಈ ಥರ ಒಂದು ದೋಸೆನ ನೀವು ಮಾಡ್ಕೋಬೋದು. ನಾನು ಬಂದ್ ದೋಸೆ ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬಂದ್ ದೋಸೆ ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕಟ್ಬೋದು. ನೋಡಿ, ಬಂದ್ ದೋಸೆ ಬಂದ್ ಥರನೇ ಬಂದಿದೆ, ಸಖತ್ತಾಗಿ ಬರುತ್ತೆ. ನಾನು ಒಂದು ಸರಿ ಒಗ್ಗರಣೆ ಬೌಲ್ ಬರುತ್ತೆ ಚಿಕ್ಕದಾಗಿ, ಅದರಲ್ಲಿ ಟ್ರೈ ಮಾಡಿದೆ. ಬಟ್ ಅದು ಸೀದೋತು, ಸರಿಗೆ ಬರಲಿಲ್ಲ. ನಮಗೆ ಇದರಲ್ಲಿ ಈ ಥರ ಬಂದ್ ದೋಸೆ ಜೊತೆ ಬೇಡ ಅಂತಂದರೆ ಉತ್ತಪ್ಪ ಆದರೂ ನೀವು ಮನೇಲಿ ಮಾಡ್ಕೋಬೋದು. ಅಂದರೆ ದೋಸೆ ಹಂಚಲ್ಲಿ ನಾವು ಜಾಸ್ತಿ ತೆಳುವಾಗಿ ಮಾಡಿಲ್ಲಲ್ಲ ಆ ಹಿಟ್ಟನ್ನು, ಹಾಗಾಗಿಬಿಟ್ಟು ಸ್ವಲ್ಪ ತಿಕ್ಕಾಗಿ ಮಾಡಿರೋದು. ಹಾಗಾಗಿ ನಾನು ಸ್ವಲ್ಪ ಒಂದೇ ಹತ್ರನೇ ಹಾಕಿಬಿಟ್ಟು ಉತ್ತಪ್ಪ ಥರನೇ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಜೇನಿನ ಗೂಡಿನ ಥರ ಬಂದಿದೆ. ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ನೀವು ಮನೇಲಿ 1 ಟೈಮ್ ಆದರೂ ಟ್ರೈ ಮಾಡಿ. ಥ್ಯಾಂಕ್ ಯು.